ಸಿಟ್ಟಿನ ಅಳಿಯನು ಏನಾದ ನೋಡ. ತಂಗಿ ಸುಭದ್ರ, ಪ್ರಾಜ್ಞಳಾದ ನೀನು ಪಾಮರ ಸ್ತ್ರೀಯಂತೆ ಅಳುವುದು ಧರ್ಮವಲ್ಲ. ಅಭಿಮನ್ಯುವಿಗೆ ಎಂದಿಗೂ ಪರಾಜಯವಿಲ್ಲ. ಇಂದು ನಡೆದ ಅಧರ್ಮ ಯುದ್ಧದಲ್ಲಿ ಕುಮಾರನು ಮರಣನಾದನು. ಸೈಂಧವಾದಿ ಸಪ್ತ ಮಹಾರಸಿಕರು ಆತನನ್ನು ನಿರಾಯುಧನಾದ ಅಭಿಮನ್ಯುವನ್ನು ಮೋಸದ ಯುದ್ಧದಲ್ಲಿ ಹತ್ಯೆಗೈದರು. ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ ತಂಗಿ. ಅಣ್ಣ, ಅಂದು ಪ್ರಾತಃ ಕಾಲದಲ್ಲಿ ನನ್ನ ಕುಮಾರನು ನನ್ನನ್ನು ಅರಸಿ ಕಳಿಸುತ್ತಾ ಎಂದಾಗ ನನಗೆಂದಿಗೂ ಅಪಜಯ ಇಲ್ಲ, ಹೋಗಿ ಬಾ ಕುಮಾರ ಎಂದು ಅರಸಿ ಕಳಿಸಿದ್ದೇನಲ್ಲ. ನನ್ನ ಶುಭ ಕಾವ್ಯ ವ್ಯರ್ಥವಾದವೇಂಡ ವ್ಯರ್ಥವಾದ. ನನ್ನ ಕುಮಾರನಿಲ್ಲದೆ ನಾನು ಜೀವಿಸಲಾರೆ. ಮರುಗಲೇತಕೆ ತಂಗಿ ಶುಭಾಂಗಿ ಮರುಗಲೇತಕೆ, ಮರುಗಲೇತಕೆ ತಂಗಿ ಶುಭಾಂಗಿ ಮರುಗಲೇತಕೆ, ವ್ಯತೆಯ ಮಾಡಲೇಕೆ ವ್ಯತೆಯ ಮಾಡಲೇಕೆ ಆರ್ಯವಂತಳಾಗಿ ಮರುಗಲೇತಕೆ. ನಿನ್ನ ಕುವರನ ಕೊಂದ ದುರುಳರ ನಿನ್ನ ಕುವರನ ಕೊಂದ ದುರುಳರ ನಾಶವನ್ನು ಮಾಡಿ ಶಾಂತಿ ತರುವೆ ನಿನಗೆ. ನಾಶವನ್ನು ಮಾಡಿ ಶಾಂತಿ ತರುವೆ ನಿನಗೆ. ಮರುಗಲೇತಕೆ ತಂಗಿ ಶುಭಾಂಗಿ ಮರುಗಲೇತಕೆ. ತಂಗಿ ಸುಭದ್ರ, ದುಃಖಿಸಬೇಡ. ಅಭಿಮನ್ಯುವನ್ನು ಕೊಂದ ಪಾಪಿಗಳು ಹೊಂದುವ ಮರಣವನ್ನು ನೀನು ನೋಡುವೆಯಂತೆ. ನಿನ್ನ ಮಗನು ಸ್ವರ್ಗದಲ್ಲಿ ನಗುತ್ತಿರುವನು, ಬೆಳಗುತ್ತಿರುವನು. ಆತನ ಸಾವನ್ನು ಕೇಳಿದ ಅನೇಕರು ಆತನಿಗಾಗಿ ಅಳುತ್ತಿರುವವರು. ಅಂತಹ ವೀರಶಿಖಾಮಣಿಯ ಸಾವಿಗೆ ನೀನು ದುಃಖಿಸುವುದು ಉಚಿತವಲ್ಲ ತಂಗಿ. ಅದೋ ನಿನ್ನ ಪತಿಯಾದ ಮಧ್ಯಮ ಪಾಂಡವನು ಇತ್ತಲೇ ಬರುತ್ತಿರುವನು. ಆತನನ್ನು ಸಮಾಧಾನಪಡಿಸು, ನಾನಿನ್ನು ಮರೆಯಾಗುವೆನು. ಆಗಬಹುದು ಅಣ್ಣ. ಪ್ರಾಣೇಶ್ವರ ಸ್ವಾಮಿ ಬಂದಿರ ಸ್ವಾಮಿ. ಪ್ರಿಯೆ ಸುಭದ್ರೆ, ಏಕೆ ಹೇಳುತ್ತಿರುವೆ? ಇನ್ನಿಲ್ಲ ಸ್ವಾಮಿ, ನಮ್ಮ ಕುಮಾರನು ಇನ್ನಿಲ್ಲ. ಏನೇನು ಕುಮಾರನು ಹತನಾದನೆ? ಹಾ ಕುಮಾರ ಅಭಿಮನ್ಯು, ನನ್ನನ್ನು ಬಿಟ್ಟು ಹೋದೆ ಆ ಕುಮಾರ. ಪ್ರಾಣೇಶ್ವರ ಶಾಂತರಾಗಿ ಸ್ವಾಮಿ. ಹಾ ಕುಮಾರ, ಪ್ರೀತಿಯ ಕುವರನೇ, ಶೃಂಗಾರ ಶೀಲನೇ, ಮರಣವಾಗೈದೆಯ ರಣಧೀರ ಬಾಲನೆ. ಹಾ ಕುಮಾರ ಕಂದ, ಪ್ರೀತಿಯ ಕುವರನೆ, ಶೃಂಗಾರಶೀಲನೆ, ಮರಣವಾಗೈದೆಯ ರಣಧೀರ ಬಾಲನೆ. ಪ್ರೀತಿಯ ಕುವರನೆ ಕಂದ ಕುಮಾರ ಕಂದ. ಹಾ ಕುಮಾರ, ಹರಿಗಳ ಜಯಿಸಲು ದುರ್ಗನಿ ಹೋಗುತ್ತ, ಹರಿಗಳ ಜಯಿಸಲು ದುರ್ಗನಿ ಹೋಗುತ್ತ, ಹರ
ರಣದೊಳು ಕುವರ ಹರಿಗಳ ಜಯಿಸಲು ದುರಕನೆ ಹೋಗುತ್ತಾ ಹರಣವ ನೀಗಿದೆ ರಣದೊಳು ಕುವರ ನಿನ್ನನು ಮರೆತು ಬಾಳುವುದೆಂದೋ ನಿನ್ನನು ಮರೆತು ಬಾಳುವುದೆಂದೋ ಕಾಣದೆ ನಿನ್ನನು ಮರೆಯುವುದೆಂದು ಪ್ರೀತಿಯ ಕುವರನೆ ಶೃಂಗಾರಶೀಲನೆ ಮರಣವಗೈದೆಯ ರಣಧೀರ ಬಾಲನೆ ಪ್ರೀತಿಯ ಕುವರನೆ ಕಂದ ಕಂದ ಕುಮಾರ ಹಾ ಕುಮಾರ ನನ್ನನ್ನು ಬಿಟ್ಟು ಹೋದೆಯಾ ಬಾ ಪ್ರಾಣೇಶ್ವರಿ ನಿನ್ನೊಡನೆ ನಾನು ಅಳುವೆನು ನಮ್ಮಿಬ್ಬರ ರೋದನದ ಆಹಾಕಾರದಿಂದ ಜಗತ್ತಿನ ಸೃಷ್ಟಿಯು ದ್ರವಿಸುವಂತೆ ಮಾಡೋಣ ನಿನ್ನ ವೀರಪುತ್ರನು ನನ್ನ ಏಕಮಾತ್ರ ಅಭಿಮನ್ಯು ಮರಣವಾದನು ನನ್ನ ಗಾಂಡಿವದ ಕೌಶಲ್ಯವು ಏನಾಯಿತು ಹೇ ಪರಮೇಶ್ವರ ನನ್ನ ಯಾವ ಪಾಪಕ್ಕಾಗಿ ನನ್ನ ಮಗನಿಗೆ ಇಂತಹ ಮರಣವನ್ನು ಕೊಟ್ಟೆ ನನ್ನ ಮಗ ಅಭಿಮನ್ಯುವಿನ ಆತ್ಮಕ್ಕೆ ಶಾಂತಿ ಇರುವುದೇ ನಷ್ಟವಾಯಿತೆಂದು ಪಾರ್ಥಿವರ್ಷದ ವಿಕಟ ಆಹಾಕಾರವಿದ್ದಿರುವುದು ನೀನದನ್ನು ಸುಳ್ಳಾಗಿ ಮಾಡು ಸರಿಯಾಗಿ ಹೇಳಿದೆ ಕ್ಷತ್ರಿಯ ನಂದಿನಿ ಆದರೂ ನನ್ನ ಮಗ ಅಭಿಮನ್ಯುವಿನ ಮರಣಕ್ಕೆ ಕಾರಣನಾದ ಆ ಪಾಪಿ ಯಾರಾಗಿರಬಹುದು ಮುಖ್ಯ ಕಾರಣ ಜೇದ್ರತ ಎಲ್ಲವೋ ಜೇದ್ರತ ಹರನ ದುರ್ಗದಲ್ಲಿರಲವನ ಹರನ ದುರ್ಗದಲ್ಲಿರಲವನ ಹರಿಯ ಕಡವಳಗ ಮುಳುಗಿದರು ಮೂರ್ತನ ಬ್ರಹ್ಮನ ಮರೆ ಹೋದರು ಬಿಡನ ನಾಳೆ ಪಡುವಣ ಧರಣಿ ತೊಲಗದ ಮುನ್ನ ಕೊಲ್ಲುವನ ಪಾಪಿ ಸೈಂದವನ ನಾಳೆ ಸೂರ್ಯನು ಅಸ್ತಂಗತನಾಗುವುದರಲ್ಲಿ ಅಭಿಮನ್ಯುವಿನ ಮರಣಕ್ಕೆ ಕಾರಣನಾದ ಆ ಪಾಪಿ ಜಯದ್ರಥನನ್ನು ಸಂಹರಿಸುವೆನು ಯಕ್ಷ ರಾಕ್ಷಸರು ಯಾರೂ ಅವನನ್ನು ಉಳಿಸಲಾರರು ಒಂದು ವೇಳೆ ನನ್ನ ಪ್ರತಿಜ್ಞೆಯು ನಿರ್ವಹಿಸಲಾರದೆ ಜಯದ್ರಥನು ಬದುಕಿದ್ದು ಸೂರ್ಯನು ಅಸ್ತಂಗತನಾದರೆ ಆಗ ನನ್ನ ದೇಹವನ್ನು ಅಗ್ನಿಯಲ್ಲಿ ದೇಹತ್ಯಾಗ ಮಾಡುವನು ಇದು ಸತ್ಯ 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 ಅರ್ಜುನ ಎಂತಹ ಕಠಿಣ ಪ್ರತಿಜ್ಞೆ ಆದರೇನು ಮಾಡುವುದು ಪಾಪಿಗಳ ದಂಡ ವಿಧಾನವಾಗಲೇಬೇಕು ವಾಸುದೇವ ನನಗಿನ್ನು ಆಜ್ಞೆಯನ್ನು ನೀಡು ನಾನಿನ್ನು ಚಿತಾಗ್ನಿಯಲ್ಲಿ ದೇಹ ತ್ಯಾಗವನ್ನು ಮಾಡುವೆನು ಮಗಳೇ ಉತ್ತರೆ ಶಾಂತಳಾಗು ಸಂತಪಿಸುವೆ ಏಕೆ ಎಲೆ ಉತ್ತರೆ ನಿನ್ನ ಅಂತರಂಗದೊಳೀಗ ಬಿಡು ಚಿಂತೆಯ ಮಗಳೇ ಸಂತಪಿಸುವೆ ಏಕೆ ಎಲೆ ಉತ್ತರೆ ನಿನ್ನ ಅಂತರಂಗದೊಳೀಗ ಬಿಡು ಚಿಂತೆಯ ನಂದಿಹ ಪತಿಯ ಹೃದಯಕ್ಕೆ ಶಾಂತಿಯ
ಅಂತರಂಗದೊಳೀಗ ಬಿಡು ಚಿಂತೆಯ. ಮಗಳೇ ಉತ್ತರೆ, ಶಾಂತಳಾಗು. ಭರತ ವಂಶದ ಸಂತಾನವನ್ನು ನಿನ್ನ ಗರ್ಭದಲ್ಲಿ ಧರಿಸಿರುವೆ. ಗರ್ಭವತಿಯರು ಚಿತೆಯನ್ನೇರುವುದು ಧರ್ಮ ನಿಷೇಧ. ಹಾಗಾದ್ರೆ ನನ್ನ ಸ್ವಾಮಿನ ಕಳೆದುಕೊಂಡು ನಾನು ಯಾವ ರೀತಿಯಾಗಿ ಜೀವಿಸಲಿ? ಮಗಳೇ ಉತ್ತರೆ, ಇಹಲೋಕದಲ್ಲಿ ನಿನ್ನ ಕರ್ತವ್ಯವನ್ನು ಮುಗಿಸಿ ನಿನ್ನ ಪತಿಯ ಸಾನ್ನಿಧ್ಯವನ್ನು ಸೇರುವೆಯಂತೆ. ಅಲ್ಲಿಯವರೆಗೂ ನಿನ್ನ ನಿರೀಕ್ಷೆಯಲ್ಲಿ ಚಂದ್ರಲೋಕದಲ್ಲಿ ನಿನ್ನ ಪತಿಯು ಕಾಯುತ್ತಿರುವನು. ಎಲ್ಲಿ ನನ್ನ ಸ್ವಾಮಿಯು? ತೋರಿಸುವೆ ಬಾ ಮಗಳೇ. ಹಾಗೆ ಆಗಲಿ ಪರಮಾತ್ಮ. ವಿಫಲಗೊಳಿಸಿ ಪಾತ ಶಾಪತ ವಿಫಲಗೊಳಿಸಿ ಎನ್ನ ಕಾಯುವರ್ಯಾರೋ ಈಗ, ಎನ್ನ ಕಾಯುವರ್ಯಾರೋ ಈಗ. ಮುಂದೆ ನಾನು ಲೋಕದಲ್ಲಿ, ಮುಂದೆ ನಾನು ಲೋಕದಲ್ಲಿ ಬಾಳಿ ಬದುಕಲು ಹೇಗೆ ವಿಧಿಯೋ, ಬಾಳಿ ಬದುಕಲು ಹೇಗೆ ವಿಧಿಯೋ. ಯಾರು ಕಾಯೋರು ಎನ್ನ, ಯಾರು ಪೊರೆವರೋ. ಅಯ್ಯೋ, ಅರ್ಜುನನ ಶಪಥ ಅಷ್ಟೊಂದು ಸುಲಭವೇ? ಏಕೆ ಸ್ತಂಭೀಭೂತನಾದ ಜಯದ್ರಥ? ಮೃತ್ಯುವಿನ ಭಯದಿಂದ ಮೈಯಲ್ಲಿ ನಡುಕ ಹುಟ್ಟಿದೆಯೇ? ಅದೋ ಅರ್ಜುನ, ಇದೋ ಅರ್ಜುನ, ಎಲ್ಲೆಲ್ಲಿಯೂ ಅರ್ಜುನ. ಭಯಪಡಬೇಡ ಸಿಂಧುರಾಜ, ನಾನು ಅರ್ಜುನನಲ್ಲ, ನಿಮ್ಮ ಮಾವ ಶಕುನಿ. ಮಾವ, ನನ್ನನ್ನು ಉಳಿಸುವುದಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ಹೇಳಲಾರಯ್ಯ? ಭಯಪಡಬೇಡ ಸಿಂಧುರಾಜ, ನಾನು ಜೀವಿಸಿರುವವರೆಗೆ ಮರಣವು ನಿನ್ನ ಬಳಿಗೆ ಬರುವುದೆಂದರೇನು? ಹೇಗೆ ನಂಬಲಿ ಮಾವ, ಹೇಗೆ ನಂಬಲಿ? ನನ್ನ ತಲೆಯೇ ಚಲಿಸುತ್ತಿರುವುದು ಮಾವ. ಅಯ್ಯೋ ಹುಚ್ಚು ಸೈಂಧವ, ಚೆನ್ನಾಗಿ ಬೆಳೆದಿರುವ ಈ ದೇಹವಿರುವಾಗ ಈ ಅಲ್ಪ ತಲೆಗೋಸ್ಕರ ಚಿಂತಿಸುತ್ತಿರುವೆಯಾ? ಈ ನಿನ್ನ ತಲೆ ಹಾರಿ ಹೋದರೂ ನಿನ್ನ ದೇಹವನ್ನು ಸುರಕ್ಷಿತವಾಗಿ ಕಾಪಾಡುವವು, ಭಯಪಡಬೇಡ. ಮಾವ, ನಾನು ಸಾಯುವಾಗಲೂ ನೀನು ನಗುತ್ತಿರುವೆಯಾ? ಅಯ್ಯೋ ಸೈಂಧವ, ಈ ಶಕುನಿಯು ಹುಟ್ಟುವಾಗಲೂ ನಗುತ್ತಲೇ ಹುಟ್ಟಿದನು, ಬೆಳೆಯುವಾಗಲೂ ನಗುತ್ತಲೇ ಬೆಳೆದನು. ಎಂದಾದರೊಂದು ದಿನ ಸಾಯುವಾಗಲೂ ನಗು ನಗುತ್ತಲೇ ಸಾಯುವನು. ಮಾವ, ನನ್ನನ್ನು ಕಾಪಾಡಿರಿ. ಈ ಸಂಕಟ ಸಮಯದಲ್ಲಿ ನನ್ನ ಮನಸ್ಸು ಮಾಡದೆ ನನ್ನನ್ನು ಕಾಪಾಡಿರಿ. ಭಯಪಡಬೇಡ ಸಿಂಧುರಾಜ, ಗುರುಗಳಾದ ದ್ರೋಣಾಚಾರ್ಯರಿಂದ ನಿರ್ಮಿತವಾದ ಪದ್ಮವ್ಯೂಹದಲ್ಲಿ ನಿನ್ನನ್ನು ಬಚ್ಚಿಡುವೆನು. ನಡೆ ಹೋಗೋಣ. ಆಗಬಹುದು, ನಡೆ. ಬಾಣತ್ರಾಣ ದ್ರೋಣರಿಂದ ಜಾಣತನದ ಶಕಟ ವ್ಯೂಹ, ಜಾಣತನದಿ ಸೂರೆ ಗೈವೆ ಪದ್ಮವ್ಯೂಹವ. ಈಗ ಪದ್ಮವ್ಯೂಹವ, ಈಗ ಪದ್ಮವ್ಯೂಹವ. ಸೂರ್ಯನ ಅಸ್ತಮಾನಕ್ಕೆ ಇನ್ನು ಅರ್ಧ ಗಳಿಗೆ ಮಾತ್ರ ಉಳಿದಿರುವುದು. ಜಾಗೃತವಾಗು ನನ್ನ ಯೋಗ ಮಾಯೆ. ಜಗತ್ತು ರಾಶಿ ರಾಶಿ ಅಂಧಕಾರವನ್ನು ಪ್ರಶಮಿಸು. ಜಗತ್ತು ಕ್ಷಣಕಾಲ ಕತ್ತಲೆಯಿಂದ ತುಂಬಲಿ. ಎಲ್ಲವೂ ಆಗಿ ಹೋಯಿತು. ಸೂರ್ಯನೂ ಅಸ್ತಂಗತನಾದನು. ಜಯದ್ರಥ, ನೀನಿನ್ನು ಬದುಕಿರುವೆಯಾ? ವಾಸುದೇವ, ಬೇಗ ಬಾ, ಬೇಗ ಬಾ. ಬಾ 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 ಮಾಧವ, ಬಾ 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 ಮಾಧವ, ದರ್ಶನವ ಕೊಡಲೆ ನಗೆ. ಬಾ 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 ಮಾಧವ. ಮಂದರೋಹಿತನೆ ಮನ್ಮಥ ಪಿತನೆ, ಮಂದರೋಹಿತನೆ ಮನ್ಮನ ಪಿತನೆ, ಮಧುಸೂದನನೇ ಮುಖವನ್ನು ತೋರಿಸು.
ಮಧುಸೂದನನ ಮುಖವನ್ನು ತೋರಿಸು ಬಾಬಾ ಮಾಧವ, ದರ್ಶನವ ಕೊಡಲೆನಗೆ ಬಾಬಾ ಮಾಧವ. ನರನ ಶಪಥ ಕೈಗೂಡದಿರಲು ನೀ, ನರನ ಶಪಥ ಕೈಗೂಡದಿರಲು ನೀ, ಮರುಕದಿ ಮನದಿ ಮರೆಯಾಗುವುದೇ, ಮರುಕದಿ ಮನದಿ ಮರೆಯಾಗುವುದೇ, ಮರುಷ ಶಪಥದಂತೆ ಈ ಬರುದೇಹವ, ಮರುಷ ಶಪಥದಂತೆ ಈ ಬರುದೇಹವ ಊರಿಗೆ ಬಲಿ ಕೊಡುವ ಮುನ್ನ ಬಾಬಾ ಮಾಧವ ಮಾಧವ. ವಾಸುದೇವ ಬೇಗ ಬಾ ಬೇಗ ಬಾ. ಈ ಕಡೆ ಅರ್ಜುನ, ಕಡೆಗೂ ನಿನ್ನ ಶಪಥ ವಿಫಲವಾಯಿತೆ. ವಾಸುದೇವ, ಅದಕ್ಕಾಗಿ ಚಿಂತಿಸಬೇಕೆ? ಚಿತೆಯನ್ನು ಹತ್ತಿಸು, ಅಗ್ನಿ ಪ್ರವೇಶ ಮಾಡುವೆನು. ಏನು ನಿನ್ನ ಚಿತೆಯನ್ನು ನನ್ನ ಕೈಯಾರೆ ಹತ್ತಿಸುವುದೇ? ದೇವ, ಈ ಅರ್ಜುನನ ಲಾಟದಲ್ಲಿ ಅಂಥ ಪುಣ್ಯವು ಬಾರದಿದ್ದರೆ ಆಗ ಕೂಡದೇಕೆ? ಜಯದ್ರಥ, ನಿನ್ನ ವೈರಿಯು ಎದುರಾಗುತ್ತಿರುವನು. ನಿನ್ನ ಶಪಥವು ವಿಫಲವಾಯಿತು. ಅಗ್ನಿ ಪ್ರವೇಶ ಮಾಡು ಎಂದು ಧೈರ್ಯವಾಗಿ ಹೇಳು. ಎಲ್ಲವೋ ಅರ್ಜುನ, ಏನಾಯಿತು? ಏಕೆ ದುಃಖಿಸುತ್ತಿರುವೆ? ನಿನ್ನ ಪ್ರತಿಜ್ಞೆಯಂತೆ ಅಗ್ನಿಯಲ್ಲಿ ಪ್ರಾಣತ್ಯಾಗ ಮಾಡು. ಎಲ್ಲವೋ ಜಯದ್ರಥ, ಗೂಬೆಯು ಗೂಡಿನಲ್ಲಿ ಅವಿತುಕೊಂಡಿದ್ದು ಸಾಯಂಕಾಲವಾಗುತ್ತಲೇ ಹೊರಗೆ ಬಂದಂತೆ ಬಂದಿರುವೆಯಾ? ಇನ್ನು ಸ್ವಲ್ಪ ಹೊತ್ತು ಸೂರ್ಯ ದೇವನಿದ್ದಿದ್ದರೆ ನಿನ್ನ ಗತಿ ಏನಾಗುತ್ತಿತ್ತು ಗೊತ್ತೇ? ಪಾರ್ಥ, ಅದನ್ನು ನಿನ್ನ ಬಾಯಿಂದ ಕೇಳಬೇಕೆ? ನಿನ್ನ ಪ್ರತಿಜ್ಞೆಯಂತೆ ನಡೆದುಕೋ. ಅರ್ಜುನ, ಈತನ ಮಾತಿನಂತೆ ಕುಣಿಯುತ್ತಿರುವ ನಿನ್ನ ಅವಿವೇಕಕ್ಕೆ ಏನೆಂದು ಹೇಳಲಿ? ಅರ್ಜುನ, ನೀನು ಭಕ್ತ ಬಂಧುವೆಂಬ ಬಿರುದನ್ನು ಪಡೆದವನು, ನಿನ್ನನ್ನು ಕೃಷ್ಣನು ಏಕೆ ಉಳಿಸಬಾರದು? ಈ ಪಾತ್ರನನ್ನು ನೋಡಿದರೆ ಮರುಕು ಉಂಟಾಗುತ್ತಿರುವುದು. ಈ ಗೋಪಾಲಕನಿದ್ದು ಹೀಗಾಯ್ತೆಂದರೆ ಅಪಮಾನ. ಎಲ್ಲವೋ, ನನ್ನನ್ನು ಎಷ್ಟು ಬೇಕಾದರೂ ನಿಂದಿಸಿ, ಆದರೆ ನನ್ನ ಪರಮಾತ್ಮನ ನಿಂದಿಸಿದ್ದೆ ಆದರೆ ನಿಮ್ಮೆಲ್ಲರ ತಲೆಗಳನ್ನು ಗಗನಕ್ಕೆ ಚಿಮ್ಮಿಸಬೇಕಾದಿತ್ತು. ಎಚ್ಚರಿಕೆ. ವಾಸುದೇವ, ಅಗ್ನಿ ಪ್ರವೇಶಕ್ಕೆ ಅನುಮತಿಯನ್ನು ಕೊಡು. ಅರ್ಜುನ, ನೀನು ಅಗ್ನಿ ಪ್ರವೇಶ ಮಾಡುವ ಮುನ್ನ ಗಾಂಡಿವವನ್ನು ಧರಿಸಿ ಒಮ್ಮೆ ನನ್ನನ್ನು ಆಲಂಗಿಸು. ಆಜ್ಞೆ ಮಾಧವ. ಭಕ್ತ, ನೀನು ಭಕ್ತ ಬಂದು ಭಕ್ತ ಪರಂಧಾಮನೆಂಬ ಬಿರುದು ಏನಾಯಿತು? ಈ ಕಾಲದಲ್ಲಿ ನೀನು ಏಕೆ ನಿನ್ನ ಭಕ್ತರನ್ನು ಕಾಪಾಡಬಾರದು? ಉರಿ ಬಿಸಿಲಿನ ತಾಪಕ್ಕೆ ಉರಿ ಬಿಸಿಲಿನ ತಾಪಕ್ಕೆ ಶರನದಿಯು ಬತ್ತುವುದೇ, ನರಿ ಕೂಗು ಗರ್ಜನೆಗೆ ಸಿಂಹ ಹೆದರುವುದೇ, ಬಿರುಗಾಳಿಯ ಬಡಿತಗೆ ಬಿರುಗಾಳಿಯ ಬಡಿತಗೆ ಗಿರಿಶಿಖರಗಳು ಚಲಿಸುವವೇ, ಬರಿಯ ಪೌರುಷವೇ ವರುಣ. ಇಷ್ಟೊಂದು ಅವಸರವೇಕೆ ದುರ್ಯೋಧನ? ಅರ್ಜುನನು ವೀರಶಿಖಾಮಣಿ. ಆತನ ಪ್ರತಿಜ್ಞೆಯನ್ನು ಅವನು ಎಂದಿಗೂ ಮೀರುವನಲ್ಲ. ಅರ್ಜುನ, ಧನಸ್ಸಿಗೆ ಬಾಣವನ್ನು ಹೂಡಿ ಹೊಡೆ ಜಯದ್ರಥನ ಶಿರಸ್ಸಿಗೆ. ದೇವ, ನನ್ನ ಶಪಥ. ಅದಕ್ಕಾಗಿಯೇ ಅಲ್ಲವೇ? ಅದೋ ನೋಡು ಸೂರ್ಯ. ಸೂರ್ಯ ಸೂರ್ಯ ಎಲ್ಲೆಲ್ಲೂ ಸೂರ್ಯ. ಓಡೋಡು ಸಿಂಧುರಾಜ, ಓಡು, ಭೂಮಿಯ ಕೊನೆಯವರೆಗೂ ಓಡು.
ಅಲ್ಲಿಯೂ ನಿನ್ನ ಮರಣ ತಪ್ಪದು, ನಾನೂ ಓಡುವೆನು. ಅರ್ಜುನ, ಸಮುದ್ರ ತೀರದಲ್ಲಿ ಅರ್ಘ್ಯವನ್ನು ಕೊಡುತ್ತಿರುವ ಆತನ ತಂದೆ ರುದ್ರಕ್ಷೇತ್ರನ ಕೈ ಬೊಗಸೆಗೆ ಸೈಂಧವನ ತಲೆಯು ಬೀಳುವಂತೆ ಬಾಣವನ್ನು ಹೊಡೆ. ಕೃಷ್ಣ ಮುರಾರಿ. ನುಡಿದ ನುಡಿಗಳ ಕಡುಗವದೆ ಸೈರಿಸೆ ನಾನು ಕಡು ತೆರೆದೆ. ನುಡಿದ ನುಡಿಗಳ ಕಡುಗವದೆ ಸೈರಿಸೆ ನಾನು ಕಡು ತೆರೆದೆ. ಎನ್ನ ಕುವರನ ಮುನ್ನ ಮರಣವೇ, ಎನ್ನ ಕುವರನ ಮುನ್ನ ಮರಣವೇ. ಮುಂದೆ ಯಾವನು ಹರಿಯನ ಜಗದೆ, ಮುಂದೆ ಯಾವನು ಹರಿಯನ ಜಗದೆ. ಮೂರು ಲೋಕವ ಹುಡುಕಿ ಬಂದೆನು, ಮೂರು ಲೋಕವ ಹುಡುಕಿ ಬಂದೆನು. ಎನ್ನ ಕುವರನ ನಾನೀಗ, ಎನ್ನ ಕುವರನ ನಾನೀಗ. ನುಡಿದ ನುಡಿಗಳ ಕಡುಜವದೆ ಸೈರಿಸೆ ನಾನು ಕಡು ತೆರೆದೆ. ಅಶ್ವತ್ಥಾಮ ಹತ ಎಂದು ಕೂಗಿದ. ಧರ್ಮಜನ ಮಾತಿನಂತೆ ನನ್ನ ಕುಮಾರನಾದ ಅಶ್ವತ್ಥಾಮನನ್ನು ಸ್ವರ್ಗ, ನರಕ, ಪಾತಾಳದಲ್ಲಿಯೂ ಹುಡುಕಿ ಬಂದೆನು. ಈಗ ನನ್ನ ದೇಹವನ್ನು ಸೇರುವೆನು. ಆಹಾ, ಏನಿದು? ಯಾರೋ ನನ್ನ ಡಂಬವನ್ನು ಕತ್ತರಿಸಿರುವರು. ಇರಲಿ, ನಾನು ಸ್ವಾನ ದೇಹವನ್ನು ಸೇರಿ ಕತ್ತರಿಸಿದ ತುಂಡುಗಳನ್ನು ಜೋಡಿಸಿ ಬಿಂಬವನ್ನು ನಿರ್ಮಿಸಿ ಬಂದು ಪಾಂಡವರನ್ನು ನಾಶ ಮಾಡುವೆನು. ಯಾರು? ದ್ರೋಣಾಚಾರ್ಯರು. ದ್ರೋಣಾಚಾರ್ಯರೇ, ನೀವು ಶ್ವಾನ ದೇಹ ಸೇರುತ್ತಿದ್ದರೆ ನನಗೆ ನಗು ಬರುತ್ತಿದೆ. ನಶ್ವರವಾದ ದೇಹಕ್ಕೆ ಇಷ್ಟೊಂದು ಆಸೆಯೇ? ಆಹಾ, ಇದು ನಶ್ವರವಾದ ದೇಹ. ನನಗೀಗ ಜ್ಞಾನ ಬಂತು. ನಾನೀಗ ಕೈಲಾಸವನ್ನು ಸೇರುವೆನು. ಜೈ ಕೃಷ್ಣ ಮುರಾರಿ. ತಥಾಸ್ತು ದ್ರೋಣಾಚಾರ್ಯರೇ. ಖಡಕೋಡಿಗಳು ಹೋರೋಡಿ ಕೀರ್ತಿಯ ಪಡೆಯು ಮುದದಿಂದ. ಖಡಕೋಡಿಗಳು ಹೋರೋಡಿ ಕೀರ್ತಿಯ ಪಡೆಯು ಮುದದಿಂದ. ಸಾರುದು ಸೇರುವೆ ಅತಿ ಬೇಗ, ಚೂರನು ಕೊಲ್ಲುವೆ ನಾನೀಗ. ಸಾರುದು ಸೇರುವೆ ಅತಿ ಬೇಗ, ಚೂರನು ಕೊಲ್ಲುವೆ ನಾನೀಗ. ಖಡಕೋಡಿಗಳು ಹೋರಾಡಿ ಕೀರ್ತಿಯ ಪಡೆಯು ಮುದದಿಂದ. ಕೀರ್ತಿಯ ಪಡೆಯು ಮುದದಿಂದ. ಕೀರ್ತಿಯ ಪಡೆಯು ಮುದದಿಂದ. ಕೈ ಮೀರುತ್ತಲಿ ಕೈ ಸೇರುತ್ತಲಿ ಆನಂದದಲ್ಲಿ ಸಂಹಾರದಲ್ಲಿ. ಕೈ ಮೀರುತ್ತಲಿ ಕೈ ಸೇರುತ್ತಲಿ ಆನಂದದಲ್ಲಿ ಸಂಹಾರದಲ್ಲಿ. ಅಂಕದ ಬಿಂಕದ ಶೂರರ ಕೊಲ್ಲುವೆ, ಅಂಕದ ಬಿಂಕದ ಶೂರರ ಕೊಲ್ಲುವೆ. ಖಡಕೋಡಿಗಳು ಹೋರಾಡಿ ಕೀರ್ತಿಯ ಪಡೆಯು ಮುದದಿಂದ. ಕೀರ್ತಿಯ ಪಡೆಯು ಮುದದಿಂದ. ಕೀರ್ತಿಯ ಪಡೆಯು ಮುದದಿಂದ. ಓಹೋ, ಇಂದಿನ ಸಮರಕ್ಕೆ ನನ್ನನ್ನು ಸೇನಾಧಿಪತಿಯಾಗಿ ನೇಮಿಸಿರುವರು. ಈ ರಣರಂಗದಲ್ಲಿ ಇಡಂಬಿಪತಿಯಾದ ಭೀಮನನ್ನು ಕೊಂದು ನಾನು ಕೀರ್ತಿಯನ್ನು ಪಡೆಯುವೆನು. ಉಳಿಯುವರ ಜಗದಿ ಬದುಕೆ ಕೇಸರಿಯ ಕೆಣಕೆ. ಉಳಿಯುವರ ಜಗದಿ ಬದುಕೆ ಅದಮ ವೈರ್ಯಗಳ ಮುದದಿ ಕೊಲ್ಲುತ್ತಾ. ಅದಮ ವೈರ್ಯಗಳ ಮುದದಿ ಕೊಲ್ಲುತ್ತಾ. ಕೀರ್ತಿ ಪಡೆಯುವೆ ಮುದದಿಂದ. ಕೀರ್ತಿ ಪಡೆಯುವೆ ಮುದದಿಂದ. ಬಡ ಬಡ ದುರುಳರ ಶಿರವನ್ನು ಕಡಿದು. ಬಡ ಬಡ ದುರುಳರ ಶಿರವನ್ನು ಕೇಸರಿ ಉಳಿಯುವರ ಜಗದಿ ಬದುಕಿ. ಎಲ್ಲೋ ದುಶ್ಯಾಸನ, ಎಲ್ಲೋ ದುಶ್ಯಾಸನು ಎದುರಾದನು. ದುಶ್ಯಾಸನ, ನಿನ್ನನ್ನು ಕೊಂದು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸುವೆನು. ಸಿದ್ಧನಾಗು ಸಮರಕ್ಕೆ. ಎಲ್ಲವೋ ಹೊಟ್ಟೆ ಭಾಗ ಭೀಮಸೇನ, ಮಾತುಗಳನ್ನು ನಿಲ್ಲಿಸು.
ನೀನು ನನ್ನನ್ನು ಗೆದ್ದ ಮೇಲೆಲ್ಲವೇ ನೀನು ಹೊಗಳಿಕೊಳ್ಳುವುದು? ವ್ಯರ್ಥದ ಮಾತುಗಳಿಂದ ಪ್ರಯೋಜನವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ದುಶ್ಯಾಸನ, ನೀನು ನಾನು ಸಮಬಲ ಬಾಂಡ್ಯರು. ಮಲ್ಲ ಇದ್ದವೋ ಅಥವಾ ಗದ್ದ ಆಗಿದ್ದವೋ ನೀನೇ ತಿಳಿಸು. ಏವೋ ಭೀಮಸೇನ, ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಶಿವ ಶಿವ. ಪಾಂಚಾಲಿ ಬೇಗ ಬಾ. ಪ್ರಿಯೆ, ಕುಳಿತುಕೋ ಇಲ್ಲಿ. ಏಕೆ ಸ್ವಾಮಿ? ಈ ದುಶ್ಯಾಸನ ಎದೆಯ ರಕ್ತವನ್ನು ಬಗೆದು ನಿನ್ನ ತಲೆಗೆ ಹಚ್ಚುವೆನು. ಇವನ ದಂತದಿಂದ ನಿನ್ನ ಕೇಸರಾಸೆಯನ್ನು ಮುಡಿ ಕಟ್ಟಿಕೋ. ನನ್ನ ಪ್ರತಿಜ್ಞೆಯಂತೆ ಜಯ ಜಯ ಜಯಕಾರದಲ್ಲಿ. ಅಂದು ತುಂಬಿದ ರಾಜ್ಯಸಭೆಯಲ್ಲಿ ನನ್ನ ಮಾನವನ್ನು ಕಳೆದ ನಾಯಿ ನೀನಿಂದು ಸಾಯಿ. ಬಾ ಸರಸಮುಖಿಗೆ ಅರುಷದಿಂದ, ಬಾ ಸರಸಮುಖಿಗೆ ಅರುಷದಿಂದ. ಇಟ್ಕೊಳ್ಳಿ ಸ್ವಾಮಿ. ಎನ್ನಯ ಮನಸ್ಸಿಗೆ ಪ್ರೀತಿ, ಎನ್ನಯ ಮನಸ್ಸಿಗೆ ಪ್ರೀತಿ, ಸರಸಮುಖಿಗೆ ಅರುಷದಿಂದ. ಸುಂದರಾಂಗಿ ನಿನ್ನ ಸೇವೆ, ಸುಂದರಾಂಗಿಗೆ ನಿನ್ನ ಸೇವೆ. ಸರಸಮುಖಿಗೆ ಅರುಷದಿಂದ. ಸರಸದಲ್ಲಿ ಸುಖಿಸುತ್ತಲೇ ಬಾಳುತ್ತಲೇ, ಸರಸದಲ್ಲಿ ಸುಖಿಸುತ್ತಲೇ ಬಾಳುತ್ತಲೇ, ಸರಸಮುಖಿಗೆ ಅರುಷದಿಂದ. ಪ್ರಿಯ ಹೋಗೋಣವೇ ಸ್ವಾಮಿ. ಸಂತೋಷವಾಯ್ತೆ. ನಡೆ ನಡೆ. ಜೀವನದ ಭುವಿ ಭಾರತವು ರಣಜೀವನದ ಭುವಿ ಭಾರತವು ಸರ್ವನಾಶಮಯ ಕಿರೀಟಿ ಸರ್ವನಾಶಮಯ. ರಣಜೀವನದ ಭುವಿ ಭಾರತವು ಸರ್ವನಾಶಮಯ ಕಿರೀಟಿ ಸರ್ವನಾಶಮಯ. ಹೃದಯದ ವೀಣೆಯು ನುಡಿಯುತ್ತಿದೆ, ಹೃದಯದ ವೀಣೆಯು ನುಡಿಯುತ್ತಿದೆ, ಗಗನವು ತುಂಬಿ ಹರಿಯುತ್ತಿದೆ. ಗದ
ಗಗನವು ತುಂಬಿ ಹರಿಯುತ್ತಿದೆ. ಚೆಲುವಿನ ಭಾರತ ಉಳಿಸುವೆನ ರಣಜೀವನದ ಭುವಿ ಭಾರತವು. ರಣಜೀವನದ ಭುವಿ ಭಾರತವು ಸರ್ವನಾಶಮಯ ಕಿರೀಟಿ ಸರ್ವನಾಶಮಯ. ಅರ್ಜುನ, ಕರ್ಣನು ಎದುರಾಗುತ್ತಿರುವನು, ಜಾಗೃತೆಯಿಂದ ಯುದ್ಧ ಮಾಡು. ಆಗಬಹುದು ದೇವ. ಎಲ್ಲವೋ ಕರ್ಣ, ಅಂದು ಗರುಡಿಯ ಮನೆಯಲ್ಲಿ ಆಡಿದ ವಾಗ್ದಾನವನ್ನು ಈಗ ತೀರಿಸಿಕೊಳ್ಳುವೆನು. ಸಿದ್ಧನಾಗು ಸಮರಕ್ಕೆ. ಎಲ್ಲವೋ ಅರ್ಜುನ, ಈ ನುಡಿದೆಯ ಕಲಿಪಾತ ನುಡಿದೆಯ ಕಲಿಪಾತ ಈ ನಿಂದನೆಯ ನುಡಿಯ ನಿನ್ನ ವಾಕ್ಯವಾಣಿಯಿಂದ ಈ ಭಾರತದಿ ಬಿಲ್ಲಾಳು ಎನ್ನುತ್ತ ಈ ಭಾರತದಿ ಬಿಲ್ಲಾಳು ಎನ್ನುತ್ತ ಮೆರವ ನಿನ್ನಯ ಮದವ ಒಳಗಿತೆನೀಗ. ಎಲ್ಲವೋ ಪಾರ್ಥ, ನಿನ್ನ ಗರ್ವದ ಬೇರನ್ನು ಕಿತ್ತು ಬಿಸಾಡುವೆನು. ಸಿದ್ಧನಾಗು ಸಮರಕ್ಕೆ. ಎಲ್ಲವೋ ಕರ್ಣ, ನೀನು ಅತ್ಯಂತ ಸಾಹಸಿಯೇ ಸರಿ. ಇದು ಪರಮೇಶ್ವರನನ್ನು ಮೆಚ್ಚಿಸಿರುವ ಈ ಬಾಣದ ತ್ರಾಣವನ್ನಾದರೂ ನೋಡು. ಅರ್ಜುನ, ಈ ಪೊಳ್ಳು ಮಾತುಗಳಿಂದ ಪ್ರಯೋಜನವೇನು? ಕೌರವೇಶ್ವರನ ಸಂತಾಪವನ್ನು ಹೋಗಲಾಡಿಸುವ ಈ ಸರ್ಪಾಸ್ತ್ರದ ಪೆಟ್ಟನ್ನು ಸೈರಿಸಿಕೋ. ಸರ್ವನಾಶ ಸರ್ವನಾಶ, ರಥವನ್ನು ಭೂಮಿಗೆ ತುಳಿಯುವನು. ಒಂದು ಬಾಣವನ್ನು ಗುರಿ ಇಟ್ಟು ಅವನ ಎದೆಗೆ ಹೊಡೆ. ಶಲ್ಯ, ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲವೆಂದು ನನ್ನ ತಾಯಿಗೆ ವಾಗ್ದಾನವನ್ನು ತೆಗೆದುಕೊಂಡಿರುವೆನು. ಆದ್ದರಿಂದ ಪುನಃ ಬಾಣವನ್ನು ತೊಡಲಾರೆ. ಛೇ ಮಿತ್ರ ದ್ರೋಹಿ, ಏನಂದಿದೆ ಹೀನ ವಚನವ ಮಾನವಿಲ್ಲದೆ. ಏನ ನುಡಿದೆ ಹೀನ ವಚನವ ಮಾನವಿಲ್ಲದೆ. ನಿನ್ನ ನಂಬಿದ ಕೌರವನ ಎಂದು ಅಪಜಯ ಪಡೆಯುವನ ಈ ಜನ ಈ ಪರಿ ಸಮರಕ್ಕೆ ಬಂದು ಏನಂದಿದೆ ಏನ ವಚನ ಮಾನವಿಲ್ಲದೆ. ಛೇ ಮಿತ್ರ ದ್ರೋಹಿ, ನಿನ್ನಂಥವರನ್ನು ನಂಬಿ ಆ ದುರ್ಯೋಧನನು ಕೆಟ್ಟ. ನಿನ್ನಂಥವನಿಗೆ ಆಗಿದ್ದು ನನ್ನ ತಪ್ಪು. ನಾನಿಲ್ಲಿಂದ ಹೊರಟು ಹೋಗುವೆನು. ಶಲ್ಯ, ನಿಲ್ಲು ಶಲ್ಯ, ನಿಲ್ಲು. ಶಲ್ಯನು ಹೊರಟೇ ಹೋದನಲ್ಲ. ಇದೇನಿದು? ಇದೇ ಸಮಯದಲ್ಲಿ ರಥದ ಗಾಲಿಯೂ ಮಣ್ಣಿನಲ್ಲಿ ಹೂತುಕೊಂಡಿರುವುದು. ಅರ್ಜುನ, ಸ್ವಲ್ಪ ಕಾಲ ರಥದ ಗಾಲಿಯೂ ಮಣ್ಣಿನಲ್ಲಿ ಹೂತುಕೊಂಡಿರುವುದು. ಕ್ಷಣಕಾಲ ಯುದ್ಧವನ್ನು ನಿಲ್ಲಿಸು. ರಥವನ್ನು ಮೇಲಕ್ಕೆತ್ತುವೆನು. ಅರ್ಜುನ, ಈ ಸಮಯವನ್ನು ಬಿಟ್ಟರೆ ಕರ್ಣನನ್ನು ವಧಿಸಲು ಸಾಧ್ಯವಿಲ್ಲ. ಹೊಡೆ ಮಾಸ್ತ್ರಗಳನ್ನು ಕರ್ಣನನ್ನು ವಧಿಸು. ನೋಡಿದೆಯಾ ನರೋತ್ತಮನೇ, ರಕ್ತದ ಕೆಸರಿನಲ್ಲಿ ರಥವು ಹೂತಿಕೊಂಡಿರುವುದು. ಕರ್ಣನ ಕೈಯಲ್ಲಿ ದಿವ್ಯತರವಾದ ಧನಸ್ಸಿಲ್ಲ, ಮಂತ್ರ ಬಲಗೊಂಡ ಬಾಣಗಳಿಲ್ಲ. ದೇವ, ಈತನನ್ನು ಕೊಲ್ಲೆಂದು ಹೇಳುವುದು ಧರ್ಮವೇ? ಅರ್ಜುನ, ಈ ಸಮಯವನ್ನು ಬಿಟ್ಟರೆ ಕರ್ಣನನ್ನು ವಧಿಸಲು ಸಾಧ್ಯವಿಲ್ಲ. ಹೊಡೆ ಮಾಸ್ತ್ರಗಳನ್ನು. ದೇವ, ವಾಸುದೇವ,
ಕಳವಳವು ಬೀರುತ್ತಿದೆ ಎನ್ನಾತ್ಮ. ಕಳವಳವು ಬೀರುತ್ತಿದೆ ಎನ್ನಾತ್ಮ. ಬಾಹುಗಳು ಬೆಂಡಾಗುತ್ತಿವೆ. ಬಾಹುಗಳು ಬೆಂಡಾಗುತ್ತಿವೆ. ಹರ್ಷ ತೋರುತ್ತಿದೆ ಈ ಕರ್ಣನ ನೋಡಿದರೀಗ. ಯಾವ ಜನ್ಮದ ಶಕನೋ, ಯಾವ ಜನ್ಮದ ಬಂಧುವೋ, ಒಡ ಹುಟ್ಟಿದವನೋ ನಾ ಕಾಣೆ ದೇವ ದೇವ. ವಾಸುದೇವ, ಈ ಕರ್ಣನ ಮೇಲೆ ಬಾಣ ಪ್ರಯೋಗ ಮಾಡಲು ನನ್ನ ಕರಗಳೇ ಬಾರವು. ಅಗ್ರಜನಾದ ಧರ್ಮಪುತ್ರನ ಮೇಲಿರುವ ಪ್ರೇಮಕ್ಕಿಂತಲೂ ಅತಿಶಯವಾದ ಪ್ರೇಮ ಈತನನ್ನು ನೋಡಿದರೆ ನನಗೆ ಕಾಣುತ್ತಿರುವುದು. ಈ ಕರ್ಣನಾರು ತಿಳಿಸಬಲ್ಲೆಯಾ? ಪಾರ್ಥ, ಈ ಕರ್ಣನು ಸೂತಪುತ್ರ, ಶಕುನಿಯ ಸಹಾಯಕ, ದುರ್ಯೋಧನನ ಪರಮಾಪ್ತ. ಅಲ್ಲದೆ ಅಭಿಮನ್ಯುವನ್ನು ಕೊಂದ ಪಾಪಿಗಳಲ್ಲಿ ಈತನು ಒಬ್ಬ. ಈಗಲಾದರೂ ತಿಳಿಯಿತೆ. ಹತ್ತಿಸಿದೆಯೇ ಕೃಷ್ಣ ಹಗೆತನದ ಬೆಂಕಿಯನ್ನು ಎದೆಯೊಳಗೆ? ಎಲ್ಲವೋ ನೀಚ, ಅಭಿಮನ್ಯುವನ್ನು ಕೊಂದ ಪಾಪಿಗಳಲ್ಲಿ ನೀನೊಬ್ಬನನ್ನವೇ. ತಡದಿಕೋ ಈ ಮಹಾಸ್ತ್ರ ಪೆಟ್ಟನ್ನು. ಭಲೆ ಅರ್ಜುನ, ಭಲೆ. ವೀರನಾದುದಕ್ಕೆ ಸಾರ್ಥಕವಾಯಿತು. ನಿರಸ್ತ್ರನಾದ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದೆಯಾ? ನಿನ್ನ ಜನ್ಮವನ್ನು ಸುಡು. ಈ ನನ್ನ ಬಾಣದ ತ್ರಾಣವನ್ನು ನೋಡು. ಏನಿದು? ದಿವ್ಯಾಸ್ತ್ರ ಮಂತ್ರಗಳೊಂದು ನನ್ನ ಜ್ಞಾಪಕಕ್ಕೆ ಬರುತ್ತಿಲ್ಲವಲ್ಲ. ಇದು ಗುರುಶಾಪ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಕರ್ಣ, ತಡೆದಿಕೋ ಈ ಅಂಜನಾಸ್ತ್ರದ ಪೆಟ್ಟನ್ನು. ಕರ್ಣ, ಏನಾದರೂ ಕೊಡಗೈಯರೊಡೆಯನಾದ ಕರ್ಣ, ಏನಾದರೂ ದಾನವನ್ನು ಕೊಡಪ್ಪ. ಪೂಜ್ಯರೇ, ಈ ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳಲ್ಲದೆ ಮತ್ತೇನಿರುವುದು? ಪೂಜ್ಯರೇ, ಈಗ ನನ್ನಲ್ಲಿರುವ ವಸ್ತುವಲ್ಲಿ ಯಾವುದನ್ನು ಕೇಳಿದರೂ ನಾನು ಕೊಡಲು ಸಿದ್ಧನಾಗಿರುವೆನು. ಹಾಗಾದರೆ ನಿನ್ನ ಕಿವಿಯಲ್ಲಿ ಪ್ರಕಾಶಿಸುತ್ತಿರುವ ಆ ಕುಂಡಲಗಳನ್ನು ಕೊಡಪ್ಪ. ಪೂಜ್ಯರೇ, ಏನು ಇಲ್ಲವೆಂದು ತಿಳಿದಿದ್ದೆನು. ಇದು ಸ್ವೀಕರಿಸಿ. ಕರ್ಣ, ದಾರೆ ಎರೆದು ಕೊಡಪ್ಪ. ಪೂಜ್ಯರೇ, ದಾರೆಯನ್ನೆರೆಯಲು ನೀರನ್ನು ಎಲ್ಲಿಂದ ತಂದು ಕೊಡಲಿ? ಕರ್ಣ, ನೀರಿಗಿಂತಲೂ ಅತ್ಯುತ್ತಮವಾದ ನಿನ್ನ ಹೃದಯದಲ್ಲಿರುವ ಆ ಅಮೃತ ಕಳಶದಿಂದ ದಾರೆ ಎರೆದು ಕೊಡಪ್ಪ. ಈಗಲೀಗ ನನಗೆ ಜ್ಞಾನೋದಯವಾಯಿತು. ದೇವಾ, ನೀನು ನಿಜವಾಗಿಯೂ ಬ್ರಾಹ್ಮಣನಲ್ಲ. ನನ್ನ ಯಾವುದೋ ಸುಕೃತ ಫಲದಿಂದ ನೀನಾಗಿಯೇ ನನ್ನ ಬಳಿಗೆ ಬಂದಿರುವೆನು. ನಾರಾಯಣ, ಇದೋ ನನ್ನ ಹೃದಯವನ್ನು ಬಗೆದು ಅಮೃತ ಕಳಶದಿಂದ ದಾರೆಯನ್ನು ಎರೆದು ಕೊಡುವೆನು. ಇದೋ ಸ್ವೀಕರಿಸಿ. ಕರ್ಣ, ಇಂದಿನಿಂದ ನೀನು ದಾನಶೂರ ಕರ್ಣನೆಂಬ ಅಭಿಧಾನದಿಂದ ಕೀರ್ತಿಯನ್ನು ಪಡೆ. ದೇವಾ ನಾರಾಯಣ, ಇದೋ ದಾನವನ್ನು ಸ್ವೀಕರಿಸು. ನಾನೀಗ ಪ್ರಾಣವನ್ನು ಬಿಡುವೆನು. ನನಗೆ ಸದ್ಗತಿಯನ್ನು ಕೊಡು ನಾರಾಯಣ. ತಥಾಸ್ತು ಕರ್ಣ. ನಾರಾಯಣ. ಆನಂದ 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 ಶಕುನಿಯ ಮನಸ್ಸಿಗೆ ಪರಮಾನಂದ. ಆನಂದ ಆನಂದ ಶಕುನಿಯ ಮನಸ್ಸಿಗೆ ಪರಮಾನಂದ. ಆನಂದ ಕುರುಕುಲ ಕಂಟಕ ನಾನಿರ ಜಗದೇ, ಕುರುಕುಲ ಕಂಟಕ ನಾನಿರ ಜಗದೇ, ಜಯವನ್ನು ಗಳಿಪುದು ಇನ್ನಲ್ಲೇ, ಜಯವನ್ನು ಗಳಿಪುದು ಇನ್ನಲ್ಲೇ, ಅದವರ ಮದವನ್ನು ಖಂಡಿಸಿ ಹೃದಯದಿ
ಅದಮರ ಮದವನ್ನು ಖಂಡಿಸಿರುವುದೇ ಅದು ಆನಂದ ಆನಂದ ಸಂತೋಷ ಪಡುವೆನು ನಾ ಆನಂದ ಆನಂದ ಮನಸ್ಸಿಗೆ ಪರಮಾನಂದ ಆನಂದ ಆಯ್ತು ಆಯ್ತು ಕುರುಕುಲ ನಾಶ ಹಸ್ತಿನಾಪುರವನ್ನು ಮಸಣ ಮಾಡಿದ್ದಾಯಿತು ಇನ್ನು ನನ್ನ ಸ್ವರ್ಗದಲ್ಲಿರುವ ನನ್ನ ತಮ್ಮಂದಿರ ಆತ್ಮಕ್ಕೆ ಶಾಂತಿ ದೊರಕಿದಂತಾಯಿತು ಅದೋ ಅದೋ ನಕುಲ ಸಹದೇವರಿಂದ ಒಂದು ಬಾಣವು ನನ್ನ ಎದೆಗೆ ಗುರಿಯಿಟ್ಟು ಬರುತ್ತಿರುವುದು ನಾನು ಸಂತೋಷದಿಂದ ಪ್ರಾಣ ಬಿಡುವೆನು ಹಾ ಪರಮೇಶ್ವರ. ನೋಡು ಧರ್ಮಾವತಾರ, ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭ ಮಾಡುತ್ತಾ ಕುಳಿತಿರುವನು. ವಿನಯದಿಂದ ಆತನನ್ನು ಹೊರಕ್ಕೆ ಕರೆ. ಅಣ್ಣ ತಮ್ಮರಾಗಿ ವೈರವೇ ಕೆಳಗ ಅಣ್ಣ ತಮ್ಮರಾಗಿ ವೈರವೇ ಕೆಳಗ ಶಾಂತಿ ಸಹನೆಯಿಂದ ಶಾಂತಿ ಸಹನೆಯಿಂದ ಕೀರ್ತಿಯನ್ನು ಪಡೆವ ದುರ್ಯೋಧನ ಒಂದಾಗೋ ದುರ್ಯೋಧನ ಆಗಿದ್ದು ಆಗಿ ಹೋಯಿತು, ಈಗಲಾದರೂ ನಮ್ಮ ಸಂಗಡ ಬಾ. ಧರ್ಮಜ, ನಿನ್ನ ಮಾತಿಗೆ ಆತನು ಬರುವುದಿಲ್ಲ. ಭೀಮಸೇನ ಮದ್ದಾನೆಯು ಜಲಸ್ತಂಭ ಮಾಡುತ್ತಿದೆ, ನೀನಾದರೂ ಅದನ್ನು ಹೊರಕ್ಕೆ ಕರೆ. ವಾಸುದೇವ, ಧರ್ಮರಾಯರ ಬಾಯಿಂದ ಪುರುಷೋತ್ತಿಗಳು ಬರುವುದಾದರೆ ಹೇಗೆ ನಾನೇ ಪ್ರಾರಂಭಿಸುವೆನು. ಎಲ್ಲವೋ ದುರ್ಯೋಧನ, ಸೋತ ಶ್ವಾನದಂತೆ ಸರೋವರದಲ್ಲಿ ಅಡಗು ಕುಳಿತಿರುವೆ, ಹೊರಗೆ ಬಾ. ಕುಲಂಗಾರ ಭರತ ವಂಶದ ಅನಂತ ಸ್ವರೂಪನೇ, ವೀರನಾದರೆ ಹೊರಕ್ಕೆ ಬಾ. ಅದ ಮನಿನ್ನ ಮದವ ಅದ ಮನಿನ್ನ ಸಮರದಲ್ಲಿ ಬಂದು ಸಮರದಲ್ಲಿ ಬಂದು ಪಡೆಯುವ ಭೀಮಸೇನನೇ ನಿನ್ನ ಸಮರದೆ, ಭೀಮಸೇನನೇ ನಿನ್ನ ಸಮರದೆ, ಕೊಂದು ಪಡೆಯುವೆ ನಾ ಜಯವ, ಕೊಂದು ಪಡೆಯುವೆ ನಾ ಜಯವ, ಸಮರದ ಕೀರ್ತಿಯ ಪಡೆಯುತ್ತ ಬಾಳುವೆ, ಸಮರದ ಕೀರ್ತಿಯ ಪಡೆಯುತ್ತ ಬಾಳುವೆ. ವೀರತನವನ್ನು ತೋರಿಸುವೆ, ವೀರತನವನ್ನು ತೋರಿಸುವೆ. ಸುಮ್ಮನಾಗೋ ರುಕೋದರ, ವಿರಾಟ ಅಡಿಗೆ ಮನೆಯ ಭಟ್ಟಂಗಿ, ನಿನಗೆ ವೀರರ ಹೃದಯವನ್ನು ತಿಳಿಯಬಲ್ಲೆಯೋ? ಯುಧಿಷ್ಠಿರ, ನಾನು ಪ್ರಾಣಭಯದಿಂದ ಸರೋವರದಲ್ಲಿ ಅವಿತುಕೊಂಡಿರಲಿಲ್ಲ. ಪ್ರಮತ್ತ ವಿಕ್ರಮದಿಂದ ಕೊನೆ ಸಾರಿ ಕಾದಾಡುವ ಮುನ್ನ ಕೆಲ ಕ್ಷಣ ವಿಶ್ರಾಂತಿಯನ್ನು ಬಯಸಿದನು. ಧರ್ಮಜ, ಈ ದುರ್ಯೋಧನನ ಉನ್ನತ ಧ್ವಜದಡಿಯಲ್ಲಿ ಯುದ್ಧಕ್ಕೆಂದು ಹೊರಟ 11 ಅಕ್ಷೋಹಿಣಿ ಸೇನೆಯಲ್ಲಿ ಈಗ ಉಳಿದಿರುವುದು ನಾನು ಮತ್ತು ನನ್ನ ಏಕಮಾತ್ರ ಗದೆ. ಇಲ್ಲೇ ಪಾಂಡವೀರರೇ, ನಿಮ್ಮನ್ನು ಗದಾ ಯುದ್ಧಕ್ಕೆ ಆಹ್ವಾನಿಸುವೆನು. ಒಬ್ಬೊಬ್ಬರಾಗಿ ಬನ್ನಿ, ಎಲ್ಲರ ಮೇಲೂ ಹೋರಾಡುವೆನು. ಸಾಮರ್ಥ್ಯವುಳ್ಳವರು ಎದುರಿಗೆ ಬಂದು ನಿಲ್ಲಲಿ. ಭೀಮಸೇನ,
ಇದು ನಿನ್ನ ಯುದ್ಧಕ್ಕೆ ಆಹ್ವಾನ. ದುರ್ಯೋಧನನಿಗೆ ಏನೆಂದು ಉತ್ತರವನ್ನು ಕೊಡುವೆ? ಅದನ್ನು ಕೇಳುವ ಅಗತ್ಯವಿಲ್ಲ ವಾಸುದೇವ. ನಾನು ಇಷ್ಟು ದಿವಸ ಈ ಸಮರ ಸಲುವಾಗಿ ಕಾದಿರುವೆನು. ದುರ್ಯೋಧನ, ಈಗಲಾದರೂ ನನ್ನ ಮಾತನ್ನು ಕೇಳು. ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸಿವೆಯೋ ಅವರಿಗೆ ಜಯ ಎಂಬುದು ನಾನು ಮೊದಲೇ ಬಲ್ಲೆ. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ನನ್ನ ಇಚ್ಛೆ ಕ್ಷಾತ್ರೋತ್ತೇಜದ ಅಪೂರ್ವ ಆದರ್ಶವನ್ನು ವೀರ ಕ್ಷತ್ರಿಯರ ಹೃದಯದಲ್ಲಿ ದುರ್ಯೋಧನನ ಹೆಸರನ್ನು ಮತ್ತು ಮಾನದ ವಿಜಯ ದುದುಮಿಯಂತೆ ಮುಳುಗಿಸಬೇಕೆಂದು. ನಿನ್ನಿಚ್ಛೆ ಪೂರ್ಣವಾಗಲಿ ವೀರವರ. ನಿನ್ನಿಚ್ಛೆ ಪೂರ್ಣವಾಗಲಿಲ್ಲವೇ ಸಹೋದರ? ಅಣ್ಣ, ಯಾವಾಗ ಬಂದೆ? ಕುಶಲವೇ? ಹೌದು ಸಹೋದರ. ಗುರುದೇವ, ಇಷ್ಟು ದಿನ ಮೇಲಾದರೂ ನಿಮ್ಮನ್ನು ನೋಡಿದನಲ್ಲ. ದುರ್ಯೋಧನ ಕಣ್ಣುಗಳಲ್ಲಿ ನೀರು. ನೀನು ಏನು ಮಾಡಿದೆ ಕೃಷ್ಣ? ಅಗ್ರಜ, ಕೇಳು ಅಗ್ರಜಾನೆ ಈ ನುಡಿಯ. ಕೇಳು ಅಗ್ರಜಾನೆ ಈ ನುಡಿಯ. ಕೇಳು ಪಾಂಡು ಕುವರರಲ್ಲಿ ಕೋಪವೇಕೆ ನಿನಗೆ? ಪಾಂಡು ಕುವರರಲ್ಲಿ ಕೋಪವೇಕೆ ನಿನಗೆ? ಕೋಪವನ್ನು ಬಿಟ್ಟು ಶಾಂತಿಯನ್ನು ಕಾಡು. ಕೇಳು ಅಗ್ರಜಾನೆ ಈ ನುಡಿಯ. ಕೇಳು. ಅಗ್ರಜ, ಪಾಂಡವರು ಎಂದಿಗೂ ಯುದ್ಧವನ್ನು ಅಪೇಕ್ಷಿಸಿದ್ದಿರಲ್ಲ. ದುರ್ಯೋಧನನ ಸಹಸ್ರ ಅತ್ಯಾಚಾರಗಳನ್ನು ಸಹಿಸಿ ಪಾಂಡವರು ತಮ್ಮ ಧರ್ಮವನ್ನು ಕಾಪಾಡಿಕೊಂಡಿರುವವರು. ಪಾಂಡವರು ತಮ್ಮ ವಾಸಕ್ಕಾಗಿ 5 ಗ್ರಾಮಗಳನ್ನು ಅಪೇಕ್ಷಿಸಿದರು. ಸಂಧಿಗಾಗಿ ಹಸ್ತಿನಾವತಿಗೆ ನಾನೇ ಹೋಗಿದ್ದೆ. ದುರ್ಯೋಧನನು ಸಂಧಿಗೆ ಒಪ್ಪುವುದು ಹಾಗಿರಲಿ, ರಾಜಧರ್ಮವನ್ನು ಮರೆತು ನನ್ನನ್ನು ಬಂಧಿಸಲು ಅನುವಾಗಿದ್ದನು. ಇದಕ್ಕೆ ಏನು ಹೇಳುವೆ ದುರ್ಯೋಧನ? ಗುರುದೇವ, ನನ್ನ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರನ್ನು ನೋಡಿ ಇಷ್ಟೊಂದು ಕಾತುರನಾದೆಯಾ? ಯದುರಾಜ ಯುದ್ಧದಿಂದ ನಿರಾಸನಾಗಿ ಕಣ್ಣುಗಳಲ್ಲಿ ನೀರು ಸುರಿಸಲಿಲ್ಲ. ನನ್ನ ಪೂರ್ವ ಮಧ್ಯಮವನ್ನು ಆದರ್ಶವನ್ನು ನಿನಗೆ ತೋರಿಸಲಾರದೆ ಹೋದನಲ್ಲ ಎಂದು ದುಃಖಿಸಿದೆ. ರುಕೋದರ, ಯುದ್ಧ ಮಾಡು. ಒಡೆದ ವಸ್ತು ಪೂರ್ಣವಾಗಿ ಹೋಗಲಿ. ಕೃಷ್ಣ, ನಾನು ನಗರಕ್ಕೆ ಹೋಗುವೆನು. ಅಣ್ಣ, ಗದಾ ಯುದ್ಧವನ್ನು ನೋಡಿಕೊಂಡು ಹೋಗಬಹುದಲ್ಲ? ಭೀಮಸೇನ, ಈ ದುರ್ಯೋಧನನ್ನು ವಧಿಸಬಲ್ಲೆ ಆದರೆ ಸಮುದ್ರ ಪರಿವೇಷಿತವಾದ ಧರಣಿಯ ಸಂಪತ್ತು ನಿನ್ನದಾಗುವುದು. ದುರ್ಯೋಧನ, ಈ ಭೀಮಸೇನನನ್ನು ಓದಿಸಬಲ್ಲೆ ಆದರೆ ಯುದ್ಧಕ್ಕೆ ಸಿದ್ಧನಾಗು. ಅತ್ಯಂತ ಅರ್ಕವಾದ ಕೀರ್ತಿಯನ್ನು ಪಡೆಯುವೆ. ಭೀಮ ಯುದ್ಧ ಮಾಡುವ ಮೊದಲು ನಿನ್ನ ಇಚ್ಛಾ ದೈವವನ್ನು ಸ್ಮರಿಸಿಕೊ. ಪರಮಾತ್ಮ ನನ್ನನ್ನು ಆಶೀರ್ವದಿಸು. ಜಯಶೀಲನಾಗೂ ರುಕೋದರ. ಕೃಷ್ಣ, ನನ್ನನ್ನು ಆಶೀರ್ವದಿಸಿದರೆ ಆಶೀರ್ವದಿಸು. ನಿನ್ನಿಚ್ಛೆ ಪೂರ್ಣವಾಗಲಿ ವೀರವರ. ಸಿದ್ಧನಾಗು ಭೀಮ ಯುದ್ಧಕ್ಕೆ. ಸಿದ್ಧನಾಗು ಭೀಮ ಗದಾ ಯುದ್ಧಕ್ಕೆ. ಸಿದ್ಧನಾಗು. ಭೀಮ, ತೊಡೆ ತಟ್ಟಿ ಕಾಳಗ ಮಾಡು. ಈಗ ನಿನ್ನ ಬಗ್ಗೆ ಬತ್ತು ಕೃಷ್ಣ. ಎಲ್ಲೋ ಕೌರವ, ಈ ಭೀಮನ ಘಾತವು ವ್ಯರ್ಥಲಾಗಲಾರದು. ಸಿದ್ಧನಾಗು ಬೇಗ. ಸಿದ್ಧನಾಗು ಭೀಮ.
ಯುದ್ಧದ ನಿಯಮವನ್ನು ಅತಿಕ್ರಮಿಸಿದನು. ಸಮರದಲ್ಲಿ ಕೊಂದು ನಿನ್ನ ವೀರ ವಿಜಯ ಪಡೆಯುವೆ. ಸಮರದಲ್ಲಿ ಕೊಂದು ನಿನ್ನ ವೀರ ವಿಜಯ ಪಡೆಯುವೆ. ಸಮರಕ್ಕೀಗ ಏಡಿಯಾದ ಭೀಮನೆ, ಏಡಿಯಾದ ಭೀಮನೆ. ಸಮರಕ್ಕೀಗ ಏಡಿಯಾದ ಭೀಮನೆ. ಕೃಷ್ಣ, ನಿನ್ನ ಸಮ್ಮುಖದಲ್ಲಿ ಈ ಭೀಮಸೇನನನ್ನು ವಧೆ ಮಾಡುವೆನು. ಋತ ಕೋಪವೇಕೆ ಅಣ್ಣ? ಏಕವಸ್ತ್ರಧಾರಿಣಿಯಾದ ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ದುರ್ಯೋಧನನು ಅಪಮಾನ ಮಾಡಿದಾಗ ಭೀಮಸೇನನು ಆತನ ತೊಡೆಯನ್ನು ಮುರಿಯುವುದಾಗಿ ಶಪಥ ಮಾಡಿದನು. ವೀರ ಶಿಖಾಮಣಿಯವನು ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡಿದ್ದನು. ಪಾಪದ ಪ್ರಾಯಶ್ಚಿತ್ತವಾಯಿತು. ಇದಕ್ಕಾಗಿ ಕೋಪ ಮಾಡಿದ್ದು ವ್ಯರ್ಥ ಬಲರಾಮ. ಹೇಗಾದರೂ ಇದು ಅಧರ್ಮದ ಯುದ್ಧ. ದುರ್ಯೋಧನ ನನ್ನ ಪ್ರಿಯ ಶಿಷ್ಯ. ನೀನೇ ಧನ್ಯ. ನೀನೀಗ ವೀರ ಸ್ವರ್ಗವನ್ನು ಹೊಂದು. ಗುರುದೇವ, ಆಗಬಹುದು. ಶಿವ ಶಿವ. ಧರ್ಮನಂದನ ಹಸ್ತಿನಾವತಿಯ ರತ್ನ ಸಿಂಹಾಸನದಲ್ಲಿ ಕುಳಿತು ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ನಿನ್ನ ಆಜ್ಞೆಯಂತೆ ನಿನ್ನ ಆಜ್ಞಾನುಸಾರ ನಡೆದುಕೊಳ್ಳುವೆನು. ಧನ್ಯನಾದೆನಾ ಧನ್ಯನಾದೆನಾ ಲೋಕದಲ್ಲಿ ಈಗ ಧನ್ಯನಾದೆನಾ. ಸತ್ಯ ಧರ್ಮದಲ್ಲಿ ರಾಜಭಾರ ಮಾಡಿ, ಸತ್ಯ ಧರ್ಮದಲ್ಲಿ ರಾಜವಾಡಿ ಧನ್ಯನಾದೆನಾ. ಲೋಕದಲ್ಲಿ ಈಗ ಧನ್ಯನಾದೆನಾ. ಶ್ರೀ ಶ್ರೀ ಹಸ್ತಿನಾಪುರದ ಧರ್ಮರಾಜ ಭೂಪಾಲರಿಗೆ ಶ್ರೀ ಶ್ರೀ ಹಸ್ತಿನಾಪುರದ ರಸ ಧರ್ಮರಾಜ ಭೂಪಾಲರಿಗೆ ಶ್ರೀ ಶ್ರೀ ಹಸ್ತಿನಾಪುರದ ರಸ ಧರ್ಮರಾಜ ಭೂಪಾಲರಿಗೆ ಜೈ